ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡಿದವರು ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಇವರು ಹಾಕಿಕೊಟ್ಟಂತಹ ದಾರಿ ಮುಂದೆ ಹೆದ್ದಾರಿಯಾಗಿ ಇಡೀ ಹೆಣ್ಣು ಕುಲಕ್ಕೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಅನೇಕ ಸಾಧನೆಗಳನ್ನು ಮಾಡುವುದಕ್ಕೆ ಕಾರಣವಾಯಿತು. ಹೆಣ್ಣು
ಗೊತ್ತಿಲ್ಲ. ಬಂದ ಕೂಡಲೇ ನಾನು ತಿಳಿಸುತ್ತೇನೆ. ನೋಡಿ ಡಾಕ್ಟರ್ ಬಂದ್ರು. ಡಾಕ್ಟರ್ ಡಾಕ್ಟರ್ ನನ್ನ ಕಂದ, ಡಾಕ್ಟರ್ ನನ್ನ ಕಂದ. ಅಳಬೇಡಿ, ತಾಳ್ಮೆಯಿಂದ. ಏನಾಯ್ತು ಸಿಸ್ಟರ್ ಇವರ ಮಗುವಿಗೆ? BP ಚೆಕ್ ಮಾಡಿದ್ರಾ? ಚೆಕ್ ಮಾಡಿ ತುಂಬಾ ವೇರಿಯೇಷನ್ ಇದೆ. ಮಗು ಕಣ್ಣು ಬಿಡ್ತಾ ಇಲ್ಲ, ಸದ್ದು ಕೂಡ ಮಾಡ್ತಾ ಇಲ್ಲ. ನಿನ್ನೆಯಿಂದ ಒಂದು ತೊಟ್ಟು ನೀರು ಕೂಡ ಕುಡಿಲಿಲ್ಲ ಅಂತೆ ಡಾಕ್ಟರ್. ಹೌದಾ? ಹಾಗಾದ್ರೆ ಕೂಡಲೇ ಒಳಗೆ ಕರೆದುಕೊಂಡು ಬನ್ನಿ. ಅದು ಅಳಲಾರದು, ಅದು ಚಿರನಿದ್ರೆಗೆ ಜಾರಿದೆ. ನನ್ನ ಕಂದ ನನ್ನನ್ನು ಬಿಟ್ಟು ಎಲ್ಲಿ ಹೋಗಲಿಲ್ಲ, ಎಲ್ಲಿ ಹೋಗಲಿಲ್ಲ. ಕಂದ ಮಾತಾಡು, ಕಂದ ಮಾತಾಡು. ಈ ಅಮ್ಮನನ್ನು ಬಿಟ್ಟು ಎಷ್ಟು ಬೇಗ ಹೋಗ್ಬೇಕೆಂದೆನಿಸಿದ ಕಂದ. ಮಾತಾಡು ಕಂದ, ಇವರೇ ಆನಂದಿ ಗೋಪಾಲ ಜೋಶಿ. ಹೀಗೆ ಇವರು ತಾನು ಡಾಕ್ಟರ್ ಆಗಬೇಕೆಂದು ಕನಸು ಕಂಡು ಭಾರತದ ವಿಶ್ವವಿದ್ಯಾಲಯಗಳು ಇವರಿಗೆ ಪ್ರವೇಶಾತಿಯನ್ನು ಕೊಡದಿದ್ದರು. ವಿದೇಶಕ್ಕೆ ಹೋಗಿ ಪಾಶ್ಚಾತ್ಯ ವೈದ್ಯಕೀಯ ಪದವಿ ಪಡೆದ ಮೊಟ್ಟ ಮೊದಲ ಮಹಿಳಾ ವೈದ್ಯೆ ಡಾಕ್ಟರ್ ಆನಂದಿ ಗೋಪಾಲ ಜೋಶಿ. ಸೂರ್ಯ, ಚಂದ್ರ, ನಕ್ಷತ್ರ. ಈ ಆಕಾಶದಲ್ಲಿ ಹಕ್ಕಿಗಳು ಅದು ಹೇಗೆ ಹಾರುತ್ತದೆ? ನನಗೂ ಕೂಡ ರೆಕ್ಕೆ ಇರುತ್ತಿದ್ದರೆ ನಾನು ಕೂಡ ಹಕ್ಕಿಯ ಹಾಗೆ ಹಾರಾಡುತ್ತಿದ್ದೆ. ಆ ಚಂದ್ರನನ್ನು ಮುಟ್ಟಿ ಬರುತ್ತಿದ್ದೆ. ಅಮ್ಮ, ನಾನು ಈ ಆಕಾಶವನ್ನೇ ನೋಡುತ್ತಿದ್ದೆ. ಈ ಆಕಾಶ ಎಷ್ಟು ಸುಂದರ ಅಲ್ಲಮ್ಮ? ಈ ಆಕಾಶದಲ್ಲಿ ಏನಿರುತ್ತದೆ? ನಮಗೂ ಅಲ್ಲಿಗೆ ಹೋಗಲು ಸಾಧ್ಯವೇ? ಕಂದ, ಮೇಲಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಗ್ರಹಗಳಿರುತ್ತವೆ. ಈ ಭೂಮಂಡಲದಲ್ಲಿ ಒಟ್ಟು 9 ಗ್ರಹಗಳಿವೆ. ಅದರಲ್ಲಿ ನಮ್ಮ ಭೂಮಿಯು ಒಂದು. ಆದರೆ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಆದರೆ ಈಗಿನ ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡುತ್ತಿದ್ದಾರೆ. ಹೌದಮ್ಮ? ಹಾಗಾದ್ರೆ ನಾನು ಕೂಡ ವಿಜ್ಞಾನಿಯಾಗಿ ಅಲ್ಲಿಗೆ ಹೋಗಬಹುದಾ? ನೀನು ಮೊದಲು ಕಲಿಯುವುದರ ಕಡೆ ಗಮನ ಕೊಡು. ಆಕಾಶಕ್ಕೆ ಹೋಗ್ತಾಳಂತೆ, ಆಕಾಶಕ್ಕೆ. ಸಂಜು, ನಾನು ಫ್ಲೈಟ್ ನದಿಗೆ ಹೋಗಿದ್ದೆ. ಆಯ್ತು. ಈ ಫ್ಲೈಟ್ ಅಂದ್ರೆ ಅದು ವಿಮಾನ ಹಾರಿಸುವ ಮಕ್ಕಳು ಕಲಿಯುವ ಕ್ಲಬ್. ಹೌದಮ್ಮ? ಹಾಗಾದ್ರೆ ನಾನು ಕೂಡ ಅಲ್ಲಿಗೆ ಬರ್ತೇನೆ. ಬೇಡ ಬೇಡ, ಅಲ್ಲಿಗೆ ಮಕ್ಕಳೆಲ್ಲ ಬರಬಾರದು. ಅಪ್ಪ ಪ್ಲೀಸ್, ನಾನು ಬರ್ತೇನೆ ಪ್ಲೀಸ್. ಆಯ್ತು ಸರಿ, ಹೋಗು. ಆದರೆ ಗಲಾಟೆ ಮಾಡಬಾರದು. ಆಯ್ತು. ನನ್ನ ಬಾಲ್ಯದ ಕನಸಿನಲ್ಲಿ ನಾನು
ಆಕಾಶದಲ್ಲಿರುವ ಹೂವನ್ನು ಬೀಳಲು ಹೋಗಬಾರದು. ಹೇಳಿದಷ್ಟು ಮಾಡಿ. ಛೆ! ಅಮ್ಮ, ಅಪ್ಪ. ಹೌದಮ್ಮ, ಥ್ಯಾಂಕ್ ಯು. ಈ ಕನಸುಗಾರಿಕೆಯ ಹೆಸರು ಕಲ್ಪನಾ ಚಾವ್ಲಾ. ಭಾರತದಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದ ಕಾರಣ ಚಾವ್ಲಾ ಅವರು 1982ರಲ್ಲಿ ತನ್ನ ಶಿಕ್ಷಣವನ್ನು ಮುಂದುವರಿಸಲು ಯುನೈಟೆಡ್ ಸ್ಟೇಟ್ಸ್ಗೆ ಪ್ರಯಾಣ ಬೆಳೆಸಿದರು. ಆಮೇಲೆ 1994ರಲ್ಲಿ ನಾಸಾ ಗಗನಯಾತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುತ್ತಾರೆ. ಇವರ ಹೆಸರು ಎಸ್.ಸಿ. ಥಾಮಸ್. ಕೇರಳದವರಾದ ಇವರು ಭಾರತದ ಬಹುನಿರೀಕ್ಷಿತ ಅಗ್ನಿ 4 ಕ್ಷಿಪಣಿ ಯೋಜನೆಯ ನಿರ್ದೇಶಕರು. ಇವರು ಪ್ರಸಕ್ತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮಹಾ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ. ಇವರ ಹೆಸರು ನಂದಿನಿ ಹರಿಣಾ. ಇಸ್ರೋದಲ್ಲಿನ ರಾಕೆಟ್ಗಳ ಕುರಿತು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇಸ್ರೋದ ಮಂಗಳಯಾನದ ಯೋಜನೆಯ ಪ್ರಮುಖರಲ್ಲಿ ಇವರು ಒಬ್ಬರು. ಪ್ರಸ್ತುತ ಇವರು 20 ವರ್ಷಗಳಿಂದ ಇಸ್ರೋದಲ್ಲಿ ಬಾಹ್ಯಾಕಾಶದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 14 ಹೆಚ್ಚಿನ ಉಪಗ್ರಹ ಉಡಾವಣಾ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಈ ಸಾಧಕಿಯ ಹೆಸರು ಜಾನಕಿ ಅಮ್ಮಾಳ್. ಇವರು ಒಬ್ಬ ಭಾರತೀಯ ಮಹಿಳಾ ವಿಜ್ಞಾನಿ. ಅಮ್ಮಾಳ್ ಒಬ್ಬ ಖ್ಯಾತ ಸಸ್ಯಶಾಸ್ತ್ರ ಹಾಗೂ ಜೀವಕೋಶ ವಿಜ್ಞಾನಿಯಾಗಿದ್ದರು. ಇವರು ಸಸ್ಯಗಳ ಆನುವಂಶಿಕತೆ ಮತ್ತು ಸಸ್ಯಶಾಸ್ತ್ರ ಭೂಗೋಳ ಸಂಶೋಧನೆಯಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ವಿಶ್ವದ ಶ್ರೇಷ್ಠ ಗಣಿತಜ್ಞರೆಂದು ಕರೆಸಲ್ಪಡುವ ಶ್ರೀನಿವಾಸ ರಾಮಾನುಜನ್ ಅವರ ಧರ್ಮಪತ್ನಿ. ಹೀಗೆ ಅನೇಕ ಮಹಿಳಾ ಮಣಿಗಳು ಭಾರತೀಯ ಮತ್ತು ವಿಶ್ವವಿಜ್ಞಾನ ಕ್ಷೇತ್ರವನ್ನು ಬೆಳಗಿದ್ದಾರೆ. ನೀನು ನಾನಾಗಲು ಬರಬೇಡ. ಸಾಕಯ್ಯ, ನಿಲ್ಲಿಸು. ನೀನು ನಾನಾಗಲು ಬರಬೇಡ. ಓಯ್, ನಾನು ಬ್ರಹ್ಮಮಾನಸ ಪುತ್ರ ನಾರದ. ಓಯ್, ನಾನು ಬ್ರಹ್ಮಮಾನಸ ಪುತ್ರ ನಾರದ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರಾ? ನೀವೇ ನೋಡಿದ್ರಾ? ನನಗೆ ಸಮಾನ ಆಗ್ತಾ ಇದ್ದಾನಲ್ಲಪ್ಪ ಈಗ. ನೀವೇನು ನನ್ನನ್ನು ಹಾಗೆ ದುರುಗುಟ್ಟಿ ನೋಡ್ತಾ ಇದ್ದೀರಿ? ಓ, ನನ್ನನ್ನು ಕರೆದುಕೊಂಡು ಇಲ್ಲಿಗೆ ಅಂತನಾ? ಅದೇ ರೀ, ನಾನೀಗ ನನ್ನ ಅಪ್ಪ ಬ್ರಹ್ಮನಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಯಾಕಂತಾ ನೀವೆಲ್ಲರೂ ಹೇಳ್ತಾ ಇದ್ರಿ ನನ್ನಪ್ಪ ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ. ಆದರೆ ಇಂದಿನ ಯುವ ಜನರು ಎಲ್ಲವನ್ನೂ ತಾನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಂದಿನ ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆ ಈ ಭೂಮಿಯನ್ನೇ ಸ್ವರ್ಗ ಮಾಡಿಬಿಟ್ಟಿದೆ.